ದೊಡ್ಡಮ್ಮ ಅಂತಾನೆ ಏನಕ್ಕೆ ಹೆಸರಿಟ್ಟಿದ್ದು? KGF ಮೂವಿದು ಗನ್ನೇಮು ದೊಡ್ಡಮ್ಮ ಅಂತ ಇಟ್ಟಿದ್ರು. ದೊಡ್ಡಮ್ಮ ಅಂತಾನು ಕರೀತಿದ್ರು, ಬ್ರ್ಯಾಂಡ್ ಬಬ್ಬಿ ಅಂತಾನು ಕರೀತಿದ್ರು. ಆದ್ರೆ ದೊಡ್ಡಮ್ಮ ಅಂತಾನೆ ಕಂಟಿನ್ಯೂ ಮಾಡೋದು, ನೇಮ್ ಏನ್ ಚೇಂಜ್ ಮಾಡ್ಲಿಲ್ಲ. ಟ್ರೈಪಾಡಿ ನಾವಿದನ್ನ ದೊಡ್ಡಮ್ಮ ಅಂತ ಕರಿತೀವಿ. ನಮ್ ದೊಡ್ಡಮ್ಮ ಕಿರ್ಚಾಡಿದ್ರೆ ಸ್ನೇಹಿತರೆ ನೋಡಿ, ನನಗೆ ಅದೊಂದು ಕುತೂಹಲ ಇತ್ತು, ಇದಕ್ಕೆ ಏನಕ್ಕೆ ದೊಡ್ಡಮ್ಮ ಅಂತ ಹೆಸರಿಟ್ರು ಅಂತೇಳಿ ಇವಾಗ ಗೊತ್ತಾಗ್ತಿದೆ. KGF ಮೂವಿಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಗನ್ ಹಿಡ್ಕೊಂಡು ಎಲ್ಲಾರನ್ನೂ ಶೂಟ್ ಮಾಡೋದು ನೋಡಿದ್ರ ನೀವು. ಸೀನಲ್ಲಿ ಆ ಗನ್ನಿನ ಹೆಸರು ದೊಡ್ಡಮ್ಮ ಅಂತ ಹೆಸರು ಇರುತ್ತೆ. ಅದೇ ರೀತಿಯಾದ ಒಂದು ಹೆಸರು ಮಾಡುತ್ತೆ, ಆ ಗನ್ನಿಗಿರೋ ಪವರ್ ಇದಕ್ಕಿದೆ ಅಂತೇಳಿ ದೊಡ್ಡಮ್ಮ ಅಂತ ಹೆಸರಿಟ್ಟಿದ್ರು ಅಲ್ವಾ ಸರ್? ಯಂಗ್ ಚಾಂಪಿಯನ್ ದೊಡ್ಡಮ್ಮ ಇವತ್ತು ದೊಡ್ಡ ದೊಡ್ಡ ಎತ್ತುಗಳು ರೇಸಲ್ಲಿ ಸುಮಾರು ಪ್ರೈಸ್ ಮಾಡ್ತಿದೆ. ಇದು ಪ್ರೈಸಿಗೆ ಎಷ್ಟೋ ಜನ ಅಭಿಮಾನಿಗಳು ಮನಸ್ಸೋತಿದ್ದಾರೆ. ಕಮೆಂಟ್ ಬಾಕ್ಸ್ನಲ್ಲಂತೂ ದೊಡ್ಡಮ್ಮ ಎತ್ತಿನ ಇಂಟ್ರ್ಯೂ ಮಾಡಿ ಅಂತೇಳಿ ತುಂಬ ಜನ ಕೇಳ್ಪಟ್ಟಿದ್ದಾರೆ. ಇವತ್ತು ದೊಡ್ಡಮ್ಮ ಎತ್ತಿನ ಇಂಟ್ರ್ಯೂ ಮಾಡೋಣ ಅಂತ ಬಂದಿದ್ದೀವಿ. ಅದ್ರ ಮಾಲೀಕರು ಇಲ್ಲೇ ಇದ್ದಾರೆ. ಅದು ಉತ್ತಮವಾಗಿ ಅಂದರೆ ಅತ್ಯುತ್ತಮವಾಗಿ ಸಾಕಿದ್ದಾರೆ. ನೋಡೋಕ್ಕೆ ಬಿಳಿ ಹಾಲು ಥರ ಇದೆ ದೊಡ್ಡಮ್ಮ. ಅದ್ರ ಮಾಲೀಕರನ್ನ ಮಾತಾಡ್ಸೋಣ ಬನ್ನಿ. ದೊಡ್ಡಮ್ಮ ಅಲ್ಲ, ದೊಡ್ಡಪ್ಪ. ಸರ್ ನಮಸ್ತೆ. ಸರ್ ಇದು ದೊಡ್ಡಮ್ಮ ಅಂತೇಳಿ ಮಂಡ್ಯ ಜಿಲ್ಲೆ ಕೀಲಾರ್ ಗ್ರಾಮದ್ದು. ಇದು ಯಾವ ರೈಸಲ್ಲೂ ಪ್ರೈಸ್ ಇಲ್ಲದೆ ಹೋಗಲ್ಲ. ಯಾವ ಕಣಕ್ಕೆ ಹಾಕಿದ್ರು ಪ್ರೈಸ್ ಮಾಡ್ಕೊಂಡೇ ಹೋಗೋದು ಸರ್. ಸರ್ ಇದು ಮಂಡ್ಯ ಡಿಸ್ಟಿಕ್? ಮಂಡ್ಯ ಡಿಸ್ಟ್ರಿಕ್ಟ್, ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಮಂಡ್ಯ ಹೋಬಳಿ ಎಲ್ಲ ಮಂಡ್ಯ. ಸರ್ ಇದು ಎಷ್ಟೆಲ್ಲಲ್ಲಿದೆ ಸರ್? 6 ಇದೆ. ನಿಮ್ಮನೇಲಿ ಇರೋಕೆ ಎಷ್ಟು ವರ್ಷ ಆಯ್ತು? ಇದು ನಾವು ಈಗ ತಗೊಂಡೋಗಿ ಒಂದು 8-9 ತಿಂಗಳಾಯ್ತು. 8-9 ತಿಂಗಳಾಯ್ತು. ಸರ್ 8-9 ತಿಂಗಳಿಗೆ ನೀವು ಎಷ್ಟು ಪ್ರೈಸ್ ಮಾಡಿದ್ದೀರಾ ಸರ್? ನಾವು ಒಂದು 6-7 ಪ್ರೈಸ್ ಮಾಡಿದ್ವಿ. 6-7 ಪ್ರೈಸ್. ಸರ್ ಅಂದ್ರೆ ಮುಂಚೆ ಇದು ಎಲ್ಲಿಂದ ತಗೊಂಡಿದ್ದು ನೀವು? ಬೀರೂರಿಂದ. ಬೀರೂರು. ಸ್ನೇಹಿತರೆ ನೋಡಿ, ಇದು ಬೀರೂರಿಂದ ಮಂಡ್ಯಕ್ಕೆ ತಗೊಂಡೋಗಿ 6-7 ಪ್ರೈಸ್ ಮಾಡಿದಾರಂತೆ. ಸರ್ 6-7 ಪ್ರೈಸ್ ಏನೇನು ಪ್ರೈಸ್ ಸರ್ ಅದು? ಸೆಕೆಂಡು, ಫಸ್ಟು, ಥರ್ಡು, ಸೆಕೆಂಡೇ ಜಾಸ್ತಿ. ಫಸ್ಟ್ ಹೊಡೆದಿದ್ವಿ. ಫಸ್ಟ್ 1 ಲಕ್ಷ ಬಹುಮಾನನೂ ಹೊಡೆದಿದ್ವಿ. 1 ಲಕ್ಷ. ಇದು ಅಂದ್ರೆ ಕರ್ಜನ್ ಜೊತೆ ಹಾಕೊಂಡು. ಹೌದಾ ಸರ್? ಅಂದ್ರೆ ಇವತ್ತಿನ ದಿನಗಳಲ್ಲಿ ಎಲ್ಲೆಲ್ಲ ಇನ್ವೆಸ್ಟ್ ಮಾಡಕ್ ಇಷ್ಟಪಡ್ತಾರೆ ಜನ. ನೀವು ಎತ್ತಿಗೆ ಇನ್ವೆಸ್ಟ್ ಮಾಡ್ತಿದ್ರಲ್ಲ, ನಿಮ್ಮ ಖುಷಿ ಒಂದು ಖುಷಿ ಸರ್. ಏನೋ ಒಂದು ಎತ್ತೊಂದು ಸೋಗಿ ಈ ರೈಸು ಹುಚ್ಚಿಡ್ದ್ಬಿಟ್ಟು ಎತ್ತು ಇದು ಮಾಡ್ತೀವಿ ಸರ್. ಡೈಲಿ ಒಂದು 1,000 ರೂಪಾಯಿ ಮೇಲೆ ಬರ್ತದೆ. ಒಂದು 2 ಎತ್ತಿನ ಖರ್ಚು ಡೈಲಿ 1,200 ರೂಪಾಯಿ ಬರ್ತದೆ. ಅದು ಮೈಲಾರಿ ಅಂತ ಹೇಳಿ ನಮ್ದೇನೆ. 2ರಿಂದ 1,000 ರೂಪಾಯಿ ಮೇಲೆ ಬರ್ತದೆ ಖರ್ಚು. ಸರ್ ಇದು ಏನೇನು ತಿನ್ನಕ್ ಹಾಕ್ತೀರಾ ಇದಕ್ಕೆ? ಸರ್ ಇದಕ್ಕೆ ಬೆಳಗ್ಗೆ ಟೈಮು 5 ಲೀಟ್ರಿಂದ 6 ಲೀಟ್ರ್ ಹಾಲು ಹಾಕ್ತಿವಿ. 5 ನಾಟಿ ಮೊಟ್ಟೆ ಹಾಕ್ತಿವಿ. ಮತ್ತು ಮಧ್ಯಾಹ್ನ ಉಳ್ಳಿ, ತಗಣಿ, ಸೋಯಾಬೀನ್ ಕಾಳು, ಮತ್ತು ಉದ್ದು, ಮುಸ್ಕಿನ ಜೋಳ, ಬೂಸ, ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಒಂದು 5-6 ಥರ ಮಧ್ಯಾಹ್ನ ಟೈಮ್ ಕೊಡ್ತೀವಿ. ಸಂಜೆ ಟೈಮು ಉಳ್ಳಿ ಕೊಡ್ತೀವಿ. ಸಾಯಂಕಾಲ ಟೈಮು ವಾಕ್ ಮಾಡಿಸ್ತೀವಿ. ಡೈಲಿ ವಾಕ್ ಬಿಡ್ತೀವಿ ಸರ್. ಗುದ್ದಲ್ವಾ ಸರ್? ಯಾರಿಗೂ ತಿವಿಯಲ್ಲ. ಎಷ್ಟೆಲ್ಲಲ್ಲಿದೆ ತೋರಿಸ್ತೀರಾ? 6 ಸ್ನೇಹಿತರೆ ನೋಡಿ, 6 ಒಂದು 3-4 ತಿಂಗಳು ಬೇಕು. 3-4 ಇನ್ನೂ 6 ತಡೀತದೆ. ಜನವರಿ ಮೇಲೇನೆ ಸರ್. ಅಂದ್ರೆ ಇದು ಕರೆಕ್ಟಾಗಿ ಏಜ್ ಇವಾಗ ರೇಸಿಗೆ ಓಡೋಂಥ ಏಜ್ ಇದೆ ಅಲ್ವಾ? ಇದು ರೈಸ್ಗೆ ಓಡುವಂತ ಏಜ್ ಅಲ್ಲ, ಕರೀನ್ ರೈಸಲ್ಲಿ ಓಡುವಂತ ಏಜು. ಆದ್ರೆ ದೊಡ್ಡ ರೈಸಲ್ಲೇ ಹೊಡಿತದೆ. ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡೈತೆ. ದೊಡ್ಡ ರೈಸಲ್ಲಿ ಈಗ ಅಲ್ಲೇ ಒಂದು 5ರಿಂದ 6 ಪ್ರೈಸ್ ಮಾಡೈತೆ ದೊಡ್ಡ ರೈಸಲ್ಲಿ. ನೋಡಿ ಸ್ನೇಹಿತರ, ಇದು ಇನ್ನು ಕರುಗಳ ರೇಸಲ್ಲಿ ಹೆಸರು ಮಾಡೋಂಥ ವಯಸ್ಸು ಆಲ್ರೆಡಿ ಇವಾಗ ಬಂದಿದ್ದು ದೊಡ್ಡ ರೇಸಲ್ಲಿ ಹೆಸರು ಮಾಡ್ತಿದೆ. ಅಂದರೆ ಈ ಚಿಕ್ಕ ವಯಸ್ಸಲ್ಲೇ ಇದ್ರ ಪ್ರತಿಭೆ ಏನಂತ ಗೊತ್ತಾಗ್ತಿದೆ. ಅಷ್ಟೊಂದು ಸ್ಪೀಡ್ ಇದೆ ಅಂತೇಳಿ ಜನಗಳು ಮಾತಾಡ್ಕೊಂತಿದ್ದಾರೆ. ನಾವು ಕಣ್ಣಲ್ಲಿ ನೋಡಿದ್ದೀವಿ. ದೊಡ್ಡಮ್ಮ ಅಂದರೆ ಉರುಕ್ನಳ್ಳಿಲಿ ಇದೆ ಅಲ್ಲ ಸರ್ ಫಸ್ಟ್ ಪ್ಲೇಸು? ಉರುಕ್ನಳ್ಳಿಲಿ ಫಸ್ಟ್ ಪ್ಲೇಸ್ ಆಯಿತು ದೊಡ್ಡಮ್ಮ ಅಂತ. ಅಂದರೆ ನಾವು ಯೋಚನೆ ಮಾಡ್ಬೋದು, ದೊಡ್ಡ ಎತ್ತುಗಳನ್ನ ಹಿಂದಿಕ್ಕಿ ಮುನ್ನುಗ್ಗೋದು ಅಂದರೆ ಸುಮಾರು ಒಂದು 6-7 ರೌಂಡ್ ಆಗುತ್ತೆ ಫಸ್ಟ್ ಪ್ರೈಸ್ ಗೆಲ್ಬೇಕಂದ್ರೆ. ಪಾಯಿಂಟ್ ಗಾಡಿಲೂ ಮಾಡೈತೆ, ಜೋಡಿ ಗಾಡಿಲೂ ಮಾಡೈತೆ. ಪಾಯಿಂಟ್ ಗಾಡಿಲೂ ಹೆಸರು ಮಾಡಿತ್ತಂತೆ ನೋಡಿ ದೊಡ್ಡಮ್ಮ. ಅಲ್ಲೂ ಫಸ್ಟ್ ಪ್ರೈಸ್ ಮಾಡಿದಂತೆ ಪಾಯಿಂಟ್ ಗಾಡಿಲಿ. ಏನಪ್ಪ ಇನ್ನೊಂದು ವಿಶೇಷ ಅಂದ್ರೆ ಯೂತ್ಸ್ಗಳು ತುಂಬಾ ಇಷ್ಟಪಟ್ಟು ಸಾಕ್ತಿದ್ದಾರೆ ದೊಡ್ಡಮ್ಮ ಎತ್ತನ್ನ. ದಿನ ಎತ್ತು ಹಿಡ್ದಾಡೋರು ನೀವೇನಾ? ಮತ್ತೆ ನಿಮ್ಮ ಅಭಿಪ್ರಾಯ ತಿಳಿಸಿ, ಯಾವ ರೀತಿ ನಿಮಗೋದಕ್ಕಿರೋ ಅಟ್ಯಾಚ್ಮೆಂಟ್ ಏನು? ಇದ್ರ ಬಗ್ಗೆ ಹೇಳೋದೇನಿಲ್ಲ. ಇದು ಗಾಡಿ ಮಗ್ಲು ಬೀಳ್ತು ಅಂದ್ರೆ ಹೆವಿ ಸ್ಪೀಡು. ಜೋಡಿ ಗಾಡಿಲೂ ಚೆನ್ನಾಗಿ ಹೋಗುತ್ತೆ, ಆಮೇಲೆ ಪಾಯಿಂಟ್ ಗಾಡಿಲೂ ಚೆನ್ನಾಗಿ ಹೋಯ್ತದೆ. ಫಸ್ಟ್ 3rd ಪ್ಲೇಸ್ ಒಂದೂ ಆಗಿಲ್ಲ, 4th ಪ್ಲೇಸ್ ಒಂದೇ ಆಗಿರೋದು. ತೇಗೂರು 4th ಪ್ಲೇಸ್ ಆಗಿದೆ, ಇನ್ನೆಲ್ಲ ಫಸ್ಟ್ ಸೆಕೆಂಡೇ. ಅಂದ್ರೆ ನೀವು ಒಂದಿನ ಇದನ್ನ ನೋಡ್ದಂಗೆ ಇರಕ್ಕಾಗುತ್ತಾ? ಇಲ್ಲ, ಡೈಲಿ ಹೋಗ್ತಾ ಇರ್ತೀವಿ. ಡೈಲಿ ಹೋಗೋದು, ವಾಕ್ ಕೊಡೋದು, ಈಜಾಕ್ಸೋದು ಡೈಲಿ ಮಾಡ್ತಿರ್ತೀವಿ. ಅಂದ್ರೆ ಸ್ನೇಹಿತರೆ, ರೈತರು ಮಕ್ಕಳು ಯಾವ ತರ ಅಂದ್ರೆ, ಈಗ ನಾವು ಒಂದು ದಿನನೂ ನೋಡ್ದಂಗೆ ಇರಕ್ಕಾಗಲ್ಲ ಅನ್ನೋ ರೀತಿಯಾಗಿ ಅಟ್ಯಾಚ್ಮೆಂಟ್ ಇರುತ್ತೆ ಎತ್ತುಗಳು, ದನಕರುಗಳ ಮೇಲೆ. ನಾವು ಒಂದು ದಿನನೂ ಆಗಲಿ, ಇವತ್ತು ನಾನು ಯಾವುದೋ ಒಂದು ಊರಿಗೆ ಹೋದ್ರೆ ಉಳ್ಕೊಳಕ್ಕೆ ಇಷ್ಟಪಡಲ್ಲ. ಮನೆಗೆ ಹೋಗಿ ಎಷ್ಟೊತ್ತಿದ್ರು ನಾನು ನೋಡ್ಲೇಬೇಕು, ಅದಕ್ಕೆ ಉಳ್ಳಿನೂ ಚಿಡ್ಲೇಬೇಕು ಅನ್ನೋ ರೀತಿಯ ಮನೋಭಾವನೆ ಅವ್ರದ್ದು ಅಲ್ಲ ಸರ್? ಸಾಧು ಪ್ರಾಣಿ ಇದು. ಏನು ಯಾರಿಗೇನು ಮಾಡಲ್ಲ.
ಉಕ್ಕೊಬಿಡ್ತದೆ. ಗುದಿಯೋದು ಏನು ಇಲ್ಲ. ಇನ್ನು ಕರು ಇದು, ಇನ್ನೂ ಏಜ್ ಐತೆ, ಆಡ್ಲಿ. ಸರ್ ಮತ್ತೆ ಇದನ್ನ ನೀವು ಮುಂದೆ ಈಗ ಯಾರಾದ್ರೂ ಒಳ್ಳೆ ರೇಟಿಗೆ ಬಂದು ಕೇಳಿದ್ರೆ ಕೊಡ್ತೀರಾ? ಸುಮಾರು ಕೇಳಿದಾರೆ, ನಾವು ಕೊಡಲ್ಲ ಅಂದ್ಬಿಟ್ಟು ಇಟ್ಕೊಂಡಿದೀವಿ. ಇನ್ನೂ ಸ್ವಲ್ಪ ದಿನ ಕೊಡಲ್ಲ ಇಟ್ಕೋತೀವಿ. ಚೆನ್ನಾಗಿ ಹೋಗ್ತೀರಾ ಐತೆ, ಏನಕ್ಕೆ ಸರ್ ಕೊಡ್ಬೇಕಲ್ವಾ? ನಿಮ್ಮನೆಯಲ್ಲೇ ಹೆಸರು ಮಾಡಿ ನಿಮ್ಮೂರಿನ ಹೆಸರು ಇಡೀ ಕರ್ನಾಟಕಕ್ಕೆ ಸಾರಿದ್ರೆ. ದಿನನೇ ಹೆಸರು ತಂದ್ಕೊಂಡಿದೆ ಇದು. ಇವತ್ತು ಹಾಕೋಬೇಕಾದ್ರೆ ಒಂದ್ ಕರಿನ್ ರೇಸ್ ಇತ್ತು, ಆಡ್ಕೋದು ಅವತ್ತೇ ಪ್ಲೇಸ್ ಆಯ್ತು. ಬಂದು ಹಾಕೋಗೋ ದಿನನೇ ಪ್ಲೇಸ್ ಆಯ್ತು. ಸತತವಾಗಿ ಹೊಡ್ಕೊಂಡ್ ಬಂದೈತೆ, ಬ್ಯಾಕ್ ಟು ಬ್ಯಾಕ್ ಆಡ್ತಿದ್ವಿ. ನೋಡಿ, ಬ್ಯಾಕ್ ಟು ಬ್ಯಾಕ್ ಪ್ಲೇಸ್ ಮಾಡ್ತೀರಾ ಅಂತ ಎತ್ತು ಟ್ರೆಂಡಿಂಗ್ ಅಲ್ಲಿರೋ ಎತ್ತು ಅಂತ ಹೇಳ್ಬೋದು. ದೊಡ್ಡಮ್ಮ ಇವತ್ತು ಅನೇಕ ಭಜನೆ ಹಾಡುಗಳಲ್ಲಿ ಹಳ್ಳಿಕಾರ್ ಎತ್ತು ದೊಡ್ಡಮ್ಮನ ಬಗ್ಗೆ ನಾವು ಸ್ವಲ್ಪ ಪ್ರಚಾರ ಮಾಡಿದೀವಿ, ನೀವು ನೋಡಿರ್ತೀರಾ. ಅದೇ ರೀತಿಯಾಗಿ ಒಂದು ಸಾಕಾಣಿಕೆ. ಸರ್ ಈಜೆಲ್ಲ ಓಡಿಸ್ತೀರಾ? ಹೊಡಿಸ್ತೀವಿ, ಈಜೆಲ್ಲ ಹೊಡಿಸ್ತೀವಿ. ಮತ್ತೆ ವಾಕಿಂಗು ವಾರಕ್ಕೊಂದ್ಸಲ ಈಜು ಪಕ್ಕ ಮಿಸ್ ಇಲ್ಲದೆ ಹೊಡಿಸ್ತೀವಿ. ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ಮ ನಿಷ್ಠೆನ ನೋಡೋಕ್ಕೆ. ನಮಗೆ ತುಂಬಾ ಚೆನ್ನಾಗಿ ಸಾಕಿ, ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡಮ್ಮ ಒಳ್ಳೆ ಹೆಸರು ಮಾಡ್ಲಿ, ಒಳ್ಳೆ ಒಂದು ಹಂತಕ್ಕೆ ಬೆಳಿಲಿ. ಮೈಲರಿ ಹೆಂಗೆ? ಅದು ನಮ್ದೇನೆ, ಒಂದೇ ಮನೆ. ಅದು ಚೆನ್ನಾಗಿ ಹೋಗುತ್ತೆ, ಅಂದ್ರೆ ಅದ್ರ ಪ್ಲೇಸ್ ಮಾಡಿಲ್ಲ ಇನ್ನೂ. ಮುಂದಿನ ದಿನಗಳ ಅದ್ರಲ್ಲೂ ಮಾಡ್ತೀವಿ. ಸದ್ಯಕ್ಕೆ ಈಗ ಮೈಲರಿ ಜೊತೆಲಿ ಭಾಗವಹಿಸ್ತಿದ್ದೀರಾ? ಬೀರೂರ್ ಚಕ್ಡಿ ರೇಸ್ ಹಾಕಿದ್ದು, ಅವತ್ತು ಚೆನ್ನಾಗಿ ಹೋಯ್ತು, 2 ರೌಂಡ್ ಪಾಸ್ ಆಗಿತ್ತು. ಅಂದ್ರೆ ರೇಸ್ ಕ್ಯಾನ್ಸಲ್ ಆಯ್ತು. ಖಂಡಿತವಾಗಿ ಚೆನ್ನಾಗಿ ಹೋಗ್ತಿದ್ದಾವೆ ಸರ್. ದಯವಿಟ್ಟು ಇದೇ ರೀತಿಯಾಗಿ ಎಲ್ಲ ರೇಸಲ್ಲೂ ಪಾಲ್ಗೊಳ್ಳಿ. ಇನ್ನೂ ಚೆನ್ನಾಗಿ ತಯಾರಿ ಮಾಡಿ ಇದನ್ನ ದೊಡ್ಡ ದೊಡ್ಡ ಎತ್ತುಗಳಿಗೂ ಇವತ್ತೇ ಚೆಲ್ಲೆ ಹಣ್ಣು ತಿನ್ನಿಸ್ತಿದೆ. ಗೂಳಿಗಳಿಗೂ ಮುಂದೆ ಹೋಗುವಂತ ಎತ್ತು ಇದು ಹಳ್ಳಿಕಾರು. ಬೀಜಕ್ಕೂ ಪೈಪೋಟಿ ಕೊಡ್ತೀನಿ ಅಂತ ಹೇಳ್ತದೆ ಇದು. ಈ ಇನ್ನೂ ಕರು ಇದು ತಂದಾಗ ಇನ್ನೂ ಕುಳ್ಳ ಇತ್ತು, ಈಗ ಸ್ವಲ್ಪ ಬೆಳೆದಿದೆ. ಇನ್ನು ಕಡೆ ಬಿದ್ಮೇಲೆ ಇನ್ನೂ ಸ್ವಲ್ಪ ಬೆಳೀತದೆ. ಇನ್ನು 6 ಇದೆ ನೋಡಿ, ಇವಾಗಲೇ ಎಷ್ಟು ಹೈಟ್ ಇದೆ. ಇನ್ನು ಬಾಯಿಗುಡತಿಗೆ ನಾವೆಲ್ಲ ಇದ್ರ ಮುಂದೆ ಇನ್ನೂ ಸಣ್ಣ ಕಾಣ್ತೀವಿ. ಆ ರೇಂಜ್ ಬೆಳೆಯುತ್ತೆ. ಒಳ್ಳೇದಾಗ್ಲಿ ಸರ್, ಇನ್ನೂ ಚೆನ್ನಾಗಿ ಸಾಕಿ ಮುಂದಿನ ದಿನಗಳಲ್ಲಿ. ಓಕೆ, ನಿಮ್ಮ ಹೆಸರು? ಸರ್ ಕಾರ್ತಿಕ್ ಅಂತ. ಕಾರ್ತಿಕ್ ಅಂತ. ನೀವು ಎತ್ತಿಡ್ದಾಡ್ರ ನೀವೇನಾ? ಹೌದು ಸರ್. ನೋಡಿರಲ್ಲ ಸ್ನೇಹಿತರೆ, ಈ ದೊಡ್ಡಮ್ಮ ಎತ್ತುನ ನೋಡಕ್ಕೆ ಖುಷಿ ಆಗುತ್ತೆ. ಇಂಥ ಸಾಧು ಎತ್ತುಗಳನ್ನ ಮುಟ್ಟಕ್ಕೆ ಯಾರೇ ಇಷ್ಟಪಡಲ್ಲ ಹೇಳಿ? ಸಣ್ಣ ಮಕ್ಳಿಗೂ ಕೂಡ ಏನು ಮಾಡಲ್ಲಂತೆ, ಅಷ್ಟೊಂದು ಒಂದು ಸ್ಮೂತ್ ಆದ ಮನಸ್ಸು ಇದ್ರದ್ದು. ಇದು ಮುಂದಿನ ದಿನಗಳಲ್ಲಿ ಹೆಚ್ಚು ಭಾಗವಹಿಸಿ ಅನೇಕ ರೇಸ್ಗಳಲ್ಲಿ ಜಯಶಾಲಿ ಆಗಲಿ ಅಂತ ನಾನು ಭೂಚೇತನ ಯೂಟ್ಯೂಬ್ ಚಾನಲಿಂದ ಹಾರೈಸ್ತೀನಿ. ದಯವಿಟ್ಟು ದೊಡ್ಡಮ್ಮ ನೀವು ಇಷ್ಟಪಡೋದಾದರೆ ಈ ವಿಡಿಯೋ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನೀವು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿ. ಮುಂಬರುವ ವಿಡಿಯೋಗಳಲ್ಲಿ ಇದೇ ರೀತಿ ದೊಡ್ಡಮ್ಮನಂತ ಇನ್ನೂ ಅನೇಕ ಎತ್ತುಗಳಿದ್ದಾವೆ, ಅವುಗಳನ್ನು ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.